ನೀವ್ಯಾಕೆ ನಗ್ತಾ ಇದ್ದೀರಾ? ಅಲ್ಲ ನೀನ್ ಸರಿ ಹೋದೇನೋ ಅಂತ. ಸರಿ ಹೋದೆ ಅಂತನಾ? 4 ವರ್ಷ ಮಗ. ಅಂದ್ರೆ 4 ವರ್ಷ ಒಬ್ಬನ ಮೇಲೆ ಪ್ರ್ಯಾಂಕ್ ಮಾಡೋದು ಕರೆಕ್ಟಾ ಮಗ? ಆದ್ರೂ 4 ವರ್ಷ ನಿನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತೇನೋ. ಶ್ರುತಿಗಿಂತ ಜಾಸ್ತಿ ನಿನ್ ಜೊತೆನೆ ಮಾತಾಡಿದನ್ ಮಗ. ಎಷ್ಟು ಬೇಗನಾ? 6 ಗಂಟೆಯಿಂದ ಮಾತಾಡ್ತಿದ್ದೀನಿ ಡಿಡಿ. ಫೋನ್ ಇಡ್ಲಾ? ನಿನ್ ಜೊತೆ ಮಾತಾಡ್ತಿದ್ರೆ ಟೈಮೇ ಗೊತ್ತಾಗ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಸ್ನಾನ ಮಾಡ್ಬೇಕು. ಓಕೆ. ಹಲೋ 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 ಹಲೋ. ಏನು? ಯಾವ ಸೋಪು? ಯಾವ್ದೋ ಒಂದ್ ಸೋಪು. ನಾನು ಫೋನ್ ಇಡ್ತೀನಿ. ನಿನ್ಗೆ ಯಾಕೆ? ನಾಚಿಕೆ. ಪಾರ್ಕ್ ಅವೆನ್ಯೂ ಮೆನ್ನಿದ್ರೆ ಸತ್ತೇ ಹೋಗಿರೋನು. ಅವನೇನ್ ಕಡಿಮೆ ಇಲ್ಲ ಮಗ. ಜೆನ್ನಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ ಆಗ್ಲಿಲ್ಲ. ಇಲ್ಲ ಕಣೋ, ಅಂದ್ರೆ ಒಳ್ಳೆ ಪ್ರ್ಯಾಂಕೆ ಮಗ. 4 ವರ್ಷ ಅಷ್ಟು ಫೋನ್ ಕಾಲ್ಸು ಅಂದ್ರೆ ವಾಯ್ಸ್ ಆಪ್ ಅಲ್ವಾ, ಇವೆಲ್ಲ ಜ್ಞಾಪಿಸ್ಕೋತಾ ಇದ್ರೆ ನನಗೆ ತುಂಬಾ ಫನ್ನಿ ಆಗಿದೆಯಲ್ಲ. ಬೇಸ್ ಉರಿದೋಗ್ತಾ ಇದೆ. ಅಂದ್ರೆ ಪ್ರ್ಯಾಂಕ್ ನನ್ ಮೇಲಲ್ವಾ ಆಗಿದ್ದು? ಏನೋ ವೈಲ್ಡ್ ಥಾಟ್ಸ್ ಬರ್ತಾ ಇದೆ ಮಗ, ವೈಲ್ಡ್ ಥಾಟ್ಸ್ ಬರ್ತಾ ಇದೆ ನನಗೆ. ಒಂದ್ ಅರ್ಧ ಗಂಟೆ ನಾವು ಫ್ರೆಂಡ್ಸ್ ಅಲ್ಲ ಮಗ, ನನ್ ಬಿಟ್ಬಿಡಿ. ಲೇ ಮನೋಜ್, ಪಕ್ಕಕ್ಕೆ ಹೋಗೋಣ. ಓಕೆ ಮಗ, ಹ್ಯಾವ್ ಸಮ್ ಮೀ ಟೈಮ್. ಬಾಯ್. ಆದ್ರೂ ಮನೋಜ, ನನ್ ಎಂತ ಹುಚ್ಚ ಅಲ್ಲ. ಒಂದ್ ಹುಡುಗಿ ಬರ್ದಿದ್ ಲೆಟರ್ ಅಲ್ಲಿ ಕರ್ವ್ಸ್ ಇದೆ ಅಂದ್ರೆ ನಾನ್ ನಂಬಿಟ್ಟೆ ಮಗ. ಅಲ್ವಾ? ಆ ಕರ್ವ್ಸ್ ನೋಡಿ ನನಗೂ ಹಾಗೆ ಅನಿಸ್ತು. ಕ್ರೆಡಿಟ್ ಎಲ್ಲ ಅಶೋಕ್ಗೆ ಕೊಡ್ಬೇಕು ಮಗ. ನನಗ್ಯಾಕೋ ಕ್ರೆಡಿಟ್? ನೀನೇ ತಾನೇ ಮಗ ಲೆಟರ್ ಬರ್ದಿದ್ದು? ಲೇ, ಅವ್ನಿಗೆ ಮ್ಯಾಟ್ರ್ ಗೊತ್ತಾಗಿದೆ. ಹೇಳ್ಬಿಡು ನೀನೇ ಬರ್ದಿದ್ದು ಅಂತ. ಅಲ್ಲ ಮಗ, ಅವತ್ ನೀನ್ ಬರ್ದೆ, ನೆಕ್ಸ್ಟ್ ಡೇ ಇವನ್ ಹತ್ರ ಬಂತು, ಅದನ್ನ ನೋಡಿ ನಾವು ನಗಾಡ್ದ್ವಲ್ಲ. ನೀನ್ ಬರ್ದೆ, ಅವನಿಗೆ ಲೆಟರ್ ಬಂತು, ಅದಕ್ಕೆ ನಾನು ನಕ್ಕಿದ್ದು. ಮಗ, ಬೈಯೋದಕ್ಕೆ ಬೈಗುಳನೂ ಇಲ್ಲ, ಹೊಡೆಯಕ್ ಶಕ್ತಿನೂ ಇಲ್ಲ. ಯಾರೋ ಬರ್ದಿದ್ದು ಹೇಳ್ರಿ ಮಗ. ಯಾರೋ ಬರ್ದಿದ್ದು? ರಾಧಾ, ನಿಂತ್ಕೋ. ನಿಂತ್ಕೊಂಡೆ ತಾನೆ ರಾಧಾ? ಬಚ್ಚಿಟ್ಕೊಂಡು ನನ್ನ ಮಾತೆಲ್ಲ ಕೇಳಿಸ್ಕೊತಾ ಇದ್ದೆ. ಟೆನ್ಷನ್ ಯಾಕೆ ಆಗ್ತಿದ್ಯಾ? ಲೆಟರ್ ಬರ್ದಿದ್ ನೀನೇನಾ? ಯಾಕೆ ಬರ್ದೆ ಲೆಟ್ರು? ಯಾಕೆ ಅಂದ್ರೆ ಅದಕ್ಕೆ ಅಲ್ವಾ ಅವ್ರು ನಿಂಗ್ ಪ್ರ್ಯಾಂಕ್ ಮಾಡಿದ್ದು. ಈ ದೊಡ್ಡ, ನಾನು ಜಿಲ್ಲಾ ಪರಿಷತ್ ಹೈಸ್ಕೂಲ್ ಕನ್ನಡ ಮೀಡಿಯಂ. ಚಿಕ್ಕ ವಯಸ್ಸಿಂದನೂ ನೀನಂದ್ರೆ ನಂಗೆ ಇಷ್ಟ. ಇಲ್ಲಾಂದ್ರೆ ನಿನ್ ಜೊತೆ ಜಗಳ ಯಾಕೆ ಮಾಡ್ತಿದ್ದೆ? ನಿನ್ಗೆ ಯಾಕೆ ದುಡ್ಡು ಕೊಡ್ತಿದ್ದೆ? ಮಧ್ಯದಲ್ಲಿ ವೆನೆಲ್ಲಾ ಬಂದ್ಲು ಅಂತ ನಾನೇ ಡ್ರಾಪ್ ಮಾಡಿದೆ. ಇವಾಗ ವೆನೆಲ್ಲಾ ಇಲ್ಲ ಅಂತ ಗೊತ್ತಾಗಿ ನನಗ್ ತುಂಬಾ ಖುಷಿ ಆಯ್ತು. ಇಲ್ ನೋಡು, ಐ ಲವ್ ಯು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ, ಬಟ್ ಮ್ಯಾಟರ್ ಅದೇ. ಲವ್ ಮಗ, ಲೆಟರ್ ಬರ್ದಿದ್ ರಾಧಾನು ವೆನ್ನೆಲ್ಲ ಇದ್ದಾಳೆ ಅಂತ ಹೇಳಿದ್ದೆ ತಾನೆ? ನನ್ ವೆನ್ನೆಲ್ಲ ಕಣೋ. ರಾಧಾ ಲೆಟರ್ ಬರ್ದು ಒಳ್ಳೆ ಕೆಲಸ ಮಾಡ್ತಿಲ್ಲ ಅಂದ್ರೆ ನಾವು ಬುಕ್ ಆಗ್ತಿದ್ವಿ. ಹ್ಯಾಪಿ ಆಗಿರು ಮಗ. ನಿಮ್ ಲವ್ ಸ್ಟೋರಿಗಳು ಮುಗ್ದಿದ್ರೆ ಬಂದ್ರು ಫೋಟೋ ತೆಗೆಸ್ಕೊಳ್ಳೋಣ. ಫೈನಲ್ ಫೋಟೋ ಕಂಡ್ರು. ಆಮೇಲೆ ಮಾತಾಡೋಣ, ಫೋಟೋ ತೆಗೆಸ್ಕೊಳ್ಳೋಣ. ಬಾ. ಓದೋದನ್ನ ಎಲ್ಲಿ ಬೇಕಾದ್ರೂ ಓದ್ಬೋದು ಕಣ್ರೋ, ಆನ್ಲೈನ್, ಡಿಸ್ಟೆನ್ಸ್ ಅಲ್ಲಿ. ಆದರೆ ಕಾಲೇಜಲ್ಲಿ ಯಾಕೆ ಓದ್ಬೇಕು ಗೊತ್ತಾ? ನಮ್ಮ ಲೈಫಲ್ಲಿ ಕೆಲವು ಗೆಳೆಯರು ಇರ್ತಾರೆ. ಅವ್ರು ಇಲ್ಲದೆ ಇದ್ರೆ ನಮ್ಮ ಲೈಫ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೋದೇನೋ ಅಂತ ಅನ್ಸುತ್ತೆ. ಅವರೇ ಬೆಸ್ಟ್ ಫ್ರೆಂಡ್ಸ್. ಅವ್ರು ಸಿಗದೆ ಇಲ್ಲಿ ಕಣ್ರೋ, ನನಗಂತೂ ಇಲ್ಲೇ ಸಿಕ್ಕಿದ್ದು. ನಾನು ನಿಂತಾರನೆ ಇಲ್ಲಿಂದ ಹೋಗೋಣ ಅನ್ಕೊಂಡೆ. ಇಲ್ಲಿಂದ ಹೋಗ್ಬಾರ್ದು ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿರೋ ಬೆಸ್ಟ್ ಡಿಸಿಷನ್. ಅದಕ್ಕೆ ಈ ತರ ಯಾರಾದ್ರೂ ಹೋಗ್ತೀನಿ ಅಂದ್ರೆ ನಾನು ಬಂದು ಈ ಕತೆ ಹೇಳೋದು. ಇಷ್ಟು ಹೇಳಿದ್ಮೇಲೂ ನೀನು ಹೋಗ್ಲೇಬೇಕು ಅಂದ್ರೆ ಕಾರಲ್ಲೇ ಇದೆ, ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಬಾ.